ನನಗನ್ಸೋ ಪ್ರಕಾರ ತುಂಬಾ ಒಳ್ಳೆ ಸಭೆ ಇದು. ಇವತ್ತು ನನ್ನ ತಾಯ್ನಾಡಿನ ಜೊತೆ ನಿಂತಿರ್ತಕ್ಕಂಥ ಜನಗಳ ಜೊತೆ ಬಂದು ನಿಂತೀನಿ ಅಂತ ನಾನು ಭಾವಿಸ್ತೇನೆ. ಯಾಕೆ ನನ್ನ ತಾಯ್ನಾಡು ಅಂದ್ರೆ, ಈ ಜಗತ್ತು ಅನೈತಿಕವಾದ ವ್ಯಭಿಚಾರವನ್ನೇ ತನ್ನ ಧರ್ಮ ಅಂತ ಹೇಳಿ ಜನಗಳ ಮೇಲೆ ಏರಿರ್ತಕ್ಕಂತಹ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಭಗವಾನ ಬುದ್ಧರ ಕಾರಣಕ್ಕಾಗಿ ಈ ಜಗತ್ತು ಒಳ್ಳೆಯದನ್ನ, ನೈತಿಕದ ಶುದ್ಧಾಂಗ ಜೀವನವನ್ನ ಅಲಂಕರಿಸಿಕೊಳ್ತಾ ಬಂತು. ಅಂತಹ ಕಾರ್ಯಕ್ರಮವನ್ನ ಮೊಟ್ಟ ಮೊದಲಿಗೆ ಮಾಡತಕ್ಕಂತಹ ಜವಾಬ್ದಾರಿಯನ್ನು ಹೊತ್ತು ಸನ್ಮಾನ್ಯ ಶ್ರೀ ಅಧ್ಯಕ್ಷರಾದಂತಹ ದರ್ಶನ್ ಬಿ ಸೋಮಶೇಖರ್ ಸರ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಹಾಗೂ ಭಾರತೀಯ ಬೌದ್ಧ ಮಹಾಸಭಾದ ಕಾರ್ಯದರ್ಶಿಗಳಾದಂತಹ ನಾಗೇಂದ್ರ ಕುಮಾರ್ ಅವರು ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ನಮ್ಮ ಬಂತೇಜಿ ಅವರ ಪಾದಂಗಳಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ನಿಟ್ಟಿನಲ್ಲಿ ತುಂಬಾ ಅದ್ಭುತವಾಗಿ ಮಾತಾಡ್ತಕ್ಕಂತ ನಮ್ಮ ಬಕಾಯಿ ಸಾಹೇಬರು ಹಾಗೂ ಗಾಳಮ್ಮನವರು, ಅವರ ಹೆಸರು ತಗೊಳ್ಳೇಬೇಕು. ಸುಮಾರು ಒಂದು ತಿಂಗಳ ಹಿಂದಿನಿಂದ ಈ ರಾಜ್ಯದ ಯುವ ಘಟಕನ ಅಂದ್ರೆ ಏನೂ ಇಲ್ಲ, ಬೇರೆ ಏನು ಅರ್ಥ ಇಲ್ಲ. ಹೊಸದಾಗಿ ಆಲೋಚನೆ ಮಾಡ್ತಕ್ಕಂಥ ಚಿಂತನೆಗಳನ್ನ ಆಲೋಚನೆ ಮಾಡ್ತಕ್ಕಂಥ ಮನಸ್ಸುಗಳು ಕಾಯ ವಾಚ ಮನಸ್ಸು ಕಾರ್ಯಗತ ಮಾಡಬೇಕು. ಈ ಅನೈತಿಕ ವ್ಯವಸ್ಥೆಯ ಧರ್ಮಗಳು ಏನು ಇವತ್ತಿನ ದಿನದಲ್ಲಿ ಜಗತ್ತಿನಲ್ಲಿ ಮನುಷ್ಯನ ಹಿಂಸಿಸ್ತಾವೋ ಆ ಹಿಂಸೆಯ ಎದಿಸಿ ಬುದ್ಧ ತತ್ವವನ್ನು ಅಳವಡಿಸಿಕೊಂಡು ಈ ಜಗತ್ತನ್ನ ಶಾಂತಿಯಿಂದ ಆಳಬೇಕು. ಆ ಲೆಕ್ಕದಲ್ಲಿ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ಸಾಹೇಬರು ಕನಸ್ಕೊಂಡಿದ್ರು. ಅಂತ ಕಾರ್ಯಕ್ರಮವನ್ನ ಆಯೋಜಿಸ್ಬೇಕಂತ ಹೇಳಿ ನಮ್ಮ ಗಾಳಮ್ಮನ ಸಾಹೇಬರು ನಮಗೆ ಹಾಗಾಗಿ ಕಿವಿಲಿ ಹೇಳ್ತಿದ್ರು. ಅವ್ರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಸುಭಾಷ್ ಚಂದ್ರ ಅವರು ಬಂದು ತುಂಬಾ ಒಳ್ಳೆ ಮಾತುಗಳನ್ನ ನಿಮ್ಗೆಲ್ಲರಿಗೂ ಹೇಳಿದ್ದಾರೆ. ಅವರನ್ನು ನೆನಪು ಮಾಡ್ಕೊಳ್ತಾ, ಮಲ್ಲಿಕಾರ್ಜುನ ಬಳ್ಳಾರಿ ಅವರು ಸಹ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ನಾನು ನೆನಪು ಮಾಡ್ಕೊಳ್ತಾ, ಮತ್ತೆ ನಮ್ಮ ನಂಜುಂಡ ಸಾಹೇಬರು ಸಹ ಬಂದಿದ್ದಾರೆ. ಹಾಗೂ ನಾನು ಒಂದು 15 ದಿನ ಹಿಂದೆ ಇವೆಲ್ಲ ಹೇಳಲೇಬೇಕು. ನಾನು ಸರ್ಕಾರಿ ನೌಕರರ ಸಚಿವಾಲಯಕ್ಕೆ ಹೋದಾಗ ನಮ್ಮ ಮಾನ್ಯ ಅಂಬಣ್ಣ ಸರ್ ಅವರು ಸಿಕ್ಕಿದ್ರಲ್ಲಿ, ಇಲ್ಲಿ ಕೂತಿದ್ದಾರೆ ಎದುರುಗಡೆ. ಸರ್ಕಾರಿ ಸಚಿವಾಲಯದ ಅವರು ಅಲ್ಲಿ ಒಂದು ಇದರಲ್ಲಿ ಗೆದ್ದಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ನಾನು ಅವ್ರ ಹತ್ರ ಹೇಳ್ಕೊಂಡೆ, ಏನು ಸಂಘಟನೆ ಅಂದ್ರೆ ಇವತ್ತೆಲ್ಲ ದುಡ್ಡು ಇಸ್ಕೊಂಡು ಹೋಗ್ತಾರೆ, ಸುಳ್ಳು ಲೆಕ್ಕ ಕೊಡ್ತಾರೆ, ಜನಗಳಿಗೆ ಮೋಸ ಮಾಡ್ತಾರೆ. ಹಾಗಾಗಿ ಜನಗಳು ನಮ್ಮ ಹತ್ರ ಯಾರ ಹತ್ರ ಗೊತ್ತೇ ಇಲ್ಲ, ಇಂಥ ನಾಯಕತ್ವ ಇದ್ರೆ ನನ್ನ ತಲೆನೂ ಸಹ ಹಾಕಲ್ಲ ಅಂತಂದ್ರು. ಸತ್ಯ ಹೇಳಿದ ಮಾತಿದು. ಇವತ್ತು ಸಂಘಟನೆಗಳ ಸೋಲಕ್ಕೆ ಏನ್ ಕಾರಣ? 100 ರೂಪಾಯಿ ದುಡ್ಡು ಇಸ್ಕೊಳ್ಳೋದು, ಜೋಬ್ ಇಟ್ಕೊಳ್ಳೋದು, ಲೆಕ್ಕ ಕೇಳಿದ್ರೆ ಅವ್ರನ್ನ ಸದಸ್ಯತ್ವದಿಂದ ಹೊರಗಾಕೋದು, ಆ ದುಡ್ಡನ್ನ ತನ್ನಿಚ್ಛೆಗೆ ಅಂತ ಬಳಸ್ಕೊಳ್ಳೋದು, ಇದೆಲ್ಲ ನಡೆಯದ ಕಾರಣ ನಮ್ಮ ಅಸ್ಪೃಶ್ಯ ಸಮುದಾಯ ಒಗ್ಗಟ್ಟಿನಿಂದ ಇರ್ಲಿಕ್ಕೆ ಇದೊಂದು ಸಾಧ್ಯವಾಗ್ತಲ್ಲ, ಇದೊಂದು ಕಾರಣ ಆಗಿದೆ ಅಂತ ಹೇಳಿದ್ರು. ಹೌದು, ಅವರು ಸಹ ಈ ಒಗ್ಗಟ್ಟು ಈ ಸಭೆಗೆ ಬಂದಿದ್ದಾರೆ. ಅವರು ಸಹ ನೆನಪು ಮಾಡ್ಕೊತೀನಿ. ಮತ್ತೆ ಹಾಸನ ಜಿಲ್ಲೆಯಿಂದ ನಮ್ಮ ಜಗದೀಶ್ ಅವರು ಬಂದಿದ್ದಾರೆ, ಅವರು ಸಹ ನೆನಪು ಮಾಡ್ಕೊತ. ಮತ್ತೆ ನಟರಾಜ್ ಅವರು ಬಂದಿದ್ದಾರೆ ಮಳವಳ್ಳಿಯಿಂದ, ಅವ್ರನ್ನೂ ಸಹ ನೆನಪು ಮಾಡ್ಕೊತ. ಮಂಜಾಣ ಅವರಿದ್ದಾರೆ ಕ್ಯಾಮ್ರಾಮೇನು, ಅವ್ರು ಸಹ ನೆನಪು ಮಾಡ್ಕೊತ. ನಮ್ಮ ಪ್ರಕಾಶ್ ಸರ್ ಇದ್ದಾರೆ ಚನ್ನಪಟ್ಟಣದಿಂದ, ಅವರು ಸಹ ನೆನಪು ಮಾಡ್ಕೊತ. ನರಸಿಂಹ ಅವರಿದ್ದಾರೆ, ಇನ್ನು ಹೆಸರುಗಳು ಮಾಡ್ತಿದ್ದೀನಿ. ನಮ್ಮ ಪರಶಿವಮೂರ್ತಿ ಅವರಿದ್ದಾರೆ, ಅವರು ಸಹ ನೆನಪು ಮಾಡ್ಕೊತ. ಲಿಂಗರಾಜ್ ಅವರು ಇದ್ದಾರೆ. ಈಗ ಈ ತರ ಅನ್ಯತಾ ಭಾವಿಸ್ಬೇಡಿ. ಇವತ್ತು ಯಾಕೆ ಸಭೆ ಮಾಡ್ಬೇಕು ಅಂತಂದ್ರೆ, ನೀವು ತಿಳ್ಕೊಳ್ಳಿ, ನನಗೆ ಹುಷಾರಿತ್ತಿಲ್ಲ. ನಿಮ್ಮ ಹತ್ರ ನಾನು
ಕ್ಷಮೆ ಯಾಚಿಸ್ತೀನಿ. ಕಿಡ್ನಿ ಸ್ಟೋನ್ ತೆಗೆಸ್ಕೊಂಡ್ ಬಂದೆ ಸಭೆಗೆ. ಅಂಬೇಡ್ಕರ್ ಸಾಹೇಬ್ರು ಗಳಗಳನ್ನ ಅಳ್ತಾ ಇರ್ತಾರೆ. ರತ್ತೂರು ಬರ್ಕತಾರೆ ಸಾಹೇಬ್ರೆ. ಯಾಕೆ ಸಾಹೇಬ್ರೆ ಯಾವಾಗ್ಲೂ ಅಳ್ತಾ ಇರ್ತೀರಿ ನೀವು? ರತ್ತು ಅವರು ಸುಮಾರು ತಿಂಗಳ ಗಂಟ್ಲೆ ಪಾಡಾಡ್ತಾರೆ. ಯಾಕೆ ಅಳ್ತೀರಿ ಅಂತ ಕೇಳಕ್ಕೆ ಅವ್ರಿಗೆ ಧೈರ್ಯ ಬತ್ತೆ ಇಲ್ಲ. ರತ್ತು ಅವ್ರಿಗೆ ಯಾಕೆ ಸಾಹೇಬ್ರೆ ದಿನ ಅಳ್ತಾರೆ, ಯಾಕೆ ನಿಮ್ಮಂತ ಮಹಾನ್ ಬೇರೆ ಅಂತ ಕೇಳ್ತಾರೆ. ಆದ್ರೂ ಒಂದಿನ ವಾಪಸ್ ಹೋಗ್ತಾರೆ ಧೈರ್ಯಗೆಟ್ಟು. ತಿರ್ಗಾ ಏನಾರ ಮಾಡಿ ಕೇಳಬೇಕು, ಇವತ್ತು ನಾನು ಅವ್ರನ್ನ ಅಂಬೇಡ್ಕರ್ ಇಂತ ಮೇಧಾವಿ ಯಾಕೆ ಹೇಳ್ತಾವ್ರೆ ಅಂತ ರತ್ತು ಧೈರ್ಯ ಮಾಡ್ತಾರೆ. ಸರ್ ಒಂದ್ ತಿಂಗಳುಗಳಿಗಿದೆ, ಇವತ್ ಕೇಳ್ಬೇಕು ಅಂತ ಮಾಡ್ತಾರೆ. ಅವ್ರಿಗೆ ಕೇಳಕ್ ಅವ್ರ ಹತ್ರ ಹೋಗಕ್ ಭಯ ಅವ್ರಿಗೆ, ರತ್ತು ಅವ್ರಿಗೆ ಅಷ್ಟೊಂದು ಭಯ. ಇವತ್ ಕೇಳಬೇಕು ಅಂತ ಧೈರ್ಯ ಮಾಡ್ತಾರೆ. ಅವತ್ತು ಆಗಲ್ಲ. ನಿರಾಶೆಯಿಂದ ರತ್ತು ಅವರು ಮನೆಗೆ ಹೋಗ್ತಾರೆ ರಾತ್ರಿ 1:30 ರಾತ್ರಿಗೆ. ಅವ್ರು ಬೆಳಗಾನ ಕೆಲಸ ಮಾಡ್ತಾ ಇರ್ತಾರೆ ಅಂಬೇಡ್ಕರ್ ಸಾಹೇಬ್ರು. ಅವ್ರು ಮಾಡಿದ್ದೆಲ್ಲ ಟೈಪ್ ಮಾಡ್ಬೇಕು ರತ್ತು ಅವರು. ಇತ್ತ ಅವ್ರು ನೋಡ್ಕೊಳಕ್ಕೆ ಅವ್ರ ಮಕ್ಕಳು ಯಾರು ಸಹ ಗಮನ ತಗೊಂಡಿಲ್ಲ. ನಾನು ಅವ್ರು ದೂರ್ತಾ ಇಲ್ಲ. ಅವತ್ತು ಸನ್ನಿವೇಶ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ. ಮೇಡಮ್ ಅವ್ರು ಸಹ ಅವತ್ತು ಗಮನಿಸ್ತಿದ್ರು ಗೊತ್ತಿಲ್ಲ. ನಾನು ಯಾಕೆ ಅವ್ರು ದೂರಬಾರ್ದು. ಬಾಬಾ ಸಾಹೇಬ್ರು ಹೊಡ್ತಾ ಕೂದಿರ್ತಾರೆ. ರತ್ತು ಧೈರ್ಯ ಮಾಡ್ತಾರೆ. ಇವತ್ತು ಕೇಳಬೇಕು ಸಾಹೇಬ್ರಂತ. ಸಾಹೇಬ್ರೆ ದಿನನಿತ್ಯ ಮಕ್ಕಳ ಹೇಳ್ತಿರಲ್ಲ, 2 ಹೊತ್ತು ಗೋಳಾಡ್ಕೊಂಡು ಹೇಳ್ತಿರ್ತಾರಂತೆ ಬಾಬಾ ಸಾಹೇಬ್ರು. ಬಿಕ್ಕಿಸ್ಕೊಂಡು ಹೇಳ್ತಾ ಇರ್ತಾರೆ. ನೀವ್ ಯಾಕೆ ಹಿಂಗ್ ಹೇಳ್ತೀರಿ ಅಂತ ಕೇಳ್ತಾರೆ. ಇವತ್ತು ನೋಡಪ್ಪ, ನನ್ನ ಯಾರು ಧೈರ್ಯ ಮಾಡಿ ಕೇಳಿಲ್ಲ, ನೀನ್ ಕೇಳ್ತಿದ್ಯಾ? ಸತ್ಯ ಹೇಳ್ತೀನಿ. ಇವತ್ತು ಯಾವ ಜನಗಳಿಗಾಗಿ ನನ್ನ ಸಂವಿಧಾನ ಬರ್ಕೊಟ್ನ, ಅವರು ತನ್ನ ಹೆಂಡತಿ ಮಕ್ಕಳು ನೌಕರಿ ತಗೊಂಡು ದೇವಸ್ಥಾನಗಳು ಮಾಲ್ಗಳು ಸುತ್ತವ್ರಪ್ಪ. ನನ್ನ ಏನೋ ರೀತಿ ಜನ ಹಳ್ಳಿಲಿ ಇವತ್ತು ಭಿಕ್ಷೆ ಬಿಡ್ತಾವ್ರೆ. ಅವ್ರನ್ನ ಕಾಪಾಡೋದು ಯಾರಪ್ಪ? ದುಃಖ ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಯೋಚನೆ ಮಾಡಿ, ಬಾಬಾ ಸಾಹೇಬ್ರಿಗೆ ತನ್ನ ಮಕ್ಕಳಿಗಿಂತ, ತನ್ನ ಸ್ವಂತ ಮಕ್ಕಳಿಗಿಂತ, ತನ್ನ ತಾಯಿ ತಂದೆಗಿಂತ ಯಾರನ್ನ ತಾಯಿ ತರ ನೋಡ್ತಾರೆ ಹೇಳಿ? ಹಳ್ಳಿ ಇರ್ತಕ್ಕಂಥ ಜನಾಂಗವನ್ನ, ಬಡ ಜನಾಂಗವನ್ನ ಅವರು ತಾಯಿ ಫೀಲಲ್ಲಿ ನೋಡ್ತಿದ್ರು. ನನ್ನ ತಾಯಿ ಈ ತರ ತಪ್ಪಲಿ ಆಗಿದ್ದಾಳಲ್ಲ, ನನ್ನ ತಾಯಿ ಕಣ್ಣೀರಾಗ್ತಿದ್ದಾಳಲ್ಲ, ನನ್ನ ತಾಯಿ ಸಂಕಷ್ಟದಲ್ಲಿದ್ದಾಳಲ್ಲ, ನನ್ನ ತಾಯಿಗೆ ಊಟ ಇಲ್ವಲ್ಲ, ನನ್ನ ತಾಯಿ ಕೂಲಿ ಮಾಡಕ್ ಹೋಗ್ತಾಳಲ್ಲ ಕಂಡಲ್ಲ ಮನೆಗೆ, ಅಂದ್ರೆ ನನ್ನ ಸಮಾಜ ಅಂತ ಅವ್ರ ಲೆಕ್ಕದಲ್ಲಿ ಸಮಾಜವನ್ನ ತಾಯಿ ಅನ್ಕೊಂಡ್ರು. ಇವತ್ತು ಅಂತ ನನ್ನ ತಾಯಿಗೆ ನೌಕರು ಮೋಸ ಮಾಡ್ತಾ ಇದಾರೆ, ಅದಕ್ಕೆ ನಾನು ಅಳ್ತಿದ್ದೀನಪ್ಪ ಅಂತ ಹೇಳ್ತಾರೆ. ಇವತ್ತು ನಮ್ಮ ಸುಭಾಷ್ ಸರ್ ಹೇಳಂಗೆ ನೌಕರಿ ತಗೋತಾರೆ, ದೇವರುಗಳ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು, ನವಗ್ರಹಗಳ ಪೂಜೆ ಮಾಡೋದು ಮಾಡ್ತಾರೆ. ಅವ್ರು AS ಮಾಡಿರೋರು, IPS ಮಾಡಿರೋರು, KS ಮಾಡಿರೋರು. ನಾವಲ್ಲೇ ಅನ್ಕೊಂಡಿದೀವಿ IAS ಮಾಡಿರೋನು ಗ್ರೇಟ್ ಅಂತ ಅನ್ಕೊಂಡಿದೀವಿ. ನಾವಲ್ಲೇ ಅನ್ಕೊಂಡಿದೀವಿ KS ಮಾಡಿದವನು ಗ್ರೇಟ್. ಅವನ ಅಂಗಿಲ್ದಾರ ತಹಸೀಲ್ದಾರ್ ಹುದ್ದೆ ಸಿಕ್ತಾ? ಅವನು ಅತಿ ಬುದ್ಧಿವಂತ, ಅತಿ ಜಾಸ್ತಿ ಓದ್ಕೊಳ್ಳದ ಕಾರಣಕ್ಕಾಗಿ ಅವನಿಗೆ DC ಪೋಸ್ಟ್ ಸಿಕ್ತಾ? ಅವನೆಷ್ಟೊಂದು ಮೇಧಾವಿ. ಅವನೇ ಮಾಡ್ಬೇಕಾದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ನೌಕರಿ ಸಿಕ್ಕಿದ್ಮೇಲೆ ನಾವ್ಯಾಕೆ ಮಾಡಬಾರ್ದು ಅಂತ ಜನಗಳ ತರ ಒಳಗಡೆ ಹೋಗಿಟ್ರಿ. ಹೌದಾ? ಸಮಾಜ ತಪ್ಪು ಮಾಡೋದ ಕಾರಣ ನೌಕರರು ಸರ್. ನಾನು ನೌಕರನೇ, ಎಂಪ್ಲಾಯ್. ಜನ ಏನ್ ಅನ್ಕೊಂಡವ್ರೆ, IAS ಮಾಡೋಣ ಯಾರು ಹೇಳಿದ್ರೆ ಅವ್ರ ಮಾತನ್ನ ಫಾಲೋ ಮಾಡ್ತಾರೆ. ಇದು ನಡೆದು ಬಂದ ರೂಢಿ, ಸಂಪ್ರದಾಯ. ಯಾಕೆ ಅವನು AS ಮಾಡೋನು ಸಿಕ್ಕಾಪಟ್ಟೆ ಬುದ್ಧ ಅಂತಿದ್ದಾನೆ ಅಂತ ಒಂದ್ ತಿಳ್ಕೊಳ್ಳಿ. IAS ಮಾಡಿರೋನು ಯಾವ್ದಾರ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದೆ ಹೊರತು 100ಕ್ಕೆ ಮಾರ್ಕ್ಸ್ ತಗೊಂಡಿದ್ರೆ ಹೊರತು ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಅಲ್ಲಿ ಮಾರ್ಕ್ಸ್ ಸಾಧ್ಯವಿಲ್ಲ ಅವನು. ಅರ್ಥ ಐತೈತೆ ನಿಮ್ಗೆ? ಸೋಷಿಯಲ್ ಸೈನ್ಸ್ ಅರ್ಥ ಆಗುತ್ತೆ ನಿಮ್ಗೆ? ಸಾಮಾಜಿಕ ಸೈಂಟಿಸ್ಟ್ ಅಂದ್ರೆ ಯಾರು ವರ್ಲ್ಡ್ ಅಲ್ಲಿ? ಅಂಬೇಡ್ಕರ್ ಒಬ್ರೆ.
ಇವತ್ತು IAS ಮಾಡೋರು ಕೆಮಿಸ್ಟ್ರಿ 100ಕ್ಕೆ 100 ತೆಗಿಬಹುದು, ಫಿಸಿಕ್ಸ್ ಅಲ್ಲಿ 100ಕ್ಕೆ 100 ತೆಗಿಬಹುದು, ಮ್ಯಾಥಮೆಟಿಕ್ಸ್ ಅಲ್ಲಿ 100ಕ್ಕೆ 100 ತೆಗಿಬಹುದು, IAS ಪಾಸ್ ಮಾಡಬಹುದು. ಆದರೆ ಸಮಾಜ ಕಟ್ತಕ್ಕಂತ ವಿದ್ಯಾರ್ಥಿಯನ್ನು ಅವ್ನು ಪಾಸ್ ಮಾಡೋಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಅವರು ಸಮಾಜ ಕಟ್ಟಕ್ಕೆ ಅವ್ರ ಕೈಲಿ ಆಗಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೂತಿರೋ ಕಡಿಮೆ ಜನ ಅಲ್ಲ, ಇವತ್ತು ಕೂತಿರೋ ಕಡಿಮೆ ಜನ ಅಲ್ಲ. 1925 ನಲ್ಲಿ ನಾಗ್ಪುರದಲ್ಲಿ ಒಬ್ಬ ಮನಸ್ಸು ಮಾಡಿ ಇವತ್ತು ರಾಷ್ಟ್ರವನ್ನು ಆಳ್ತಾ ಇದ್ದಾನೆ ಅಂದ್ಮೇಲೆ ಅವನೊಬ್ಬ ಮನಸ್ಸು ಮಾಡ್ಲಿಕ್ಕೆ ಇವತ್ತು ನಮ್ಗೆ ಆಗಲ್ವಾ? 1925 ರಚನೆ ಆಗಿತ್ತರು, ಹೆಸರುಗಳಲ್ಲ, ಇಂಥ ಮಹಾಸಭೆಗಳೆಲ್ಲ ನಾವು ನಿಮ್ಗೆ ಅರ್ಥೈಸ್ಕೊತೀರಿ ಅಂತ ಭಾವಿಸ್ತೇನೆ. ಹೌದಾ? ನಮ್ಗೆ ಆಗಲ್ವಾ? ಇವತ್ತು ನಮ್ಮ ನೌಕರಲ್ಲಿ ಏನಾಗಿದೆ? ಉದಾಹರಣೆಗೆ ಅಮ್ಮಣ್ಣ ಸಾಹೇಬ್ರು ಒಂದು ಸಂಘಟನೆ ಕಟ್ಟಿದ್ರೆ, ಇನ್ನೊಂದು ಪ್ರಕಾಶ ಅನ್ನೋರು ಇನ್ನೊಂದು ಸಂಘಟನೆ ಕಟ್ತಾರೆ. ಸಂಘಟನೆ ಕಟ್ಟ ಯಾವ ಉದ್ದೇಶ ಕಟ್ಬೇಕು? ನಾವು ಒಂದು ದ್ವೇಷವನ್ನ, ಒಂದು ಧರ್ಮವನ್ನ ಬೆಳೆಸ್ಲಿಕ್ಕೆ ಕಟ್ಬೇಕು. ಆದ್ರೆ ಆ ಉದ್ದೇಶ ಕಟ್ತಿಲ್ಲ. ಅಂಬಣ್ಣ ಸೋಲ್ಸೋದು ಹೆಂಗೆ ಅಂತ ಇನ್ನೊಬ್ಬ ಕಟ್ಟೋದು, ಇನ್ನೊಂದು ಕಟ್ಟ ಸಂಘಟನೆಗೆ ಗಾಯಮ್ಮನ್ನ ಹೆಂಗ್ ಸೋಲ್ಸೋದು ಅಂತ ಕಟ್ಟೋದು. ಇವ್ರ ಸಂಘಟನೆಗಳು ಕಟ್ಟ ಜನಕ್ಕೆ ಅಂದ್ರೆ ಸೋಲ್ಸೋದು. ಇವತ್ತು ಅವ್ನ ಗಾಯಮ್ಮ ಒಂದು ಕಾರ್ ತಗೊಂಡ, ನಾನು 2 ಕಾರ್ ತಗೋಬೇಕು, ಈ ತರ ಸಂಘಟನೆ ಕಟ್ಟೋದು. ಅರ್ಥ ಆಯ್ತದೆ ನಿಮ್ಗೆ? ಅರ್ಥ ಆಗದೆ ಮಾತಾಡೋದು ಬೇಡ. ಸಂಘಟನೆಗಳು ಯಾಕೆ ಕಟ್ತಿದ್ದಾರೆ? BSc ಸೀನಿಯರ್ಸ್ 40 ವರ್ಷ ಆಗಿತ್ತು ಸರ್ ಈ ರಾಜ್ಯಕ್ಕೆ ಬಂದು. ನಾನು ದೂರ್ತೆ ಅಲ್ಲ ಯಾವ್ದು. ಈಗ ನೋಡಿ, ನಾನು 52 ವರ್ಷ ವಯಸ್ಸಾಗಿದ್ದು ಹುಡುಗನ ಮುದುಕನ ಏನೋ ಒಂದು ಅನ್ಕೊಳ್ಳಿ, ಇಲ್ಲಿ ನಿಂತಿದ್ದೀನಿ. ನಮ್ ತಂದೆ ಇರ್ಬೇಕಾದ್ರೆ, ನಮ್ ತಂದೆಗೆ 60 ವರ್ಷ ಆಗಿತ್ತು. ನಮ್ ತಂದೆ ಇರ್ಬೇಕಾದ್ರೆ ಏನ್ ಮಾಡಿದ್ರೆ ಗೊತ್ತಾ? ನೋಡಪ್ಪ, ನಾನು ಸಾಯ ಸ್ಟೇಜ್ ಅಲ್ಲಿ ಇದ್ದೀನಿ, 60 ವರ್ಷ ಹತ್ತತ್ರ ಬರ್ತೈತೆ, ಮನೆ ಮಠ ಮಕ್ಕಳು ಹೊಲ ಗದ್ದೆ ನೋಡ್ಕೊಳಕ್ ಆಗಲ್ಲಪ್ಪ, ನೀನು ಜವಾಬ್ದಾರಿ ತಗೋಬೇಕು ಅಂತ ನಮ್ ತಂದೆ ತಾಯಿ ಹೇಳ್ತಾರೆ. ಹೌದಾ? ನಿಮ್ಗೂ ಹಂಗೆ ಅಂತ ಹೇಳಿದ್ರೆ ನಾನು ಭಾವಿಸ್ತೇನೆ. ತಾಯಿ ತಂದೆ ಸಾಯ ಕಣ ಸ್ಟೇಜ್ ಅಲ್ಲಿ ಈ ಜವಾಬ್ದಾರಿ ನೋಡಪ್ಪ, ನಿನ್ ತಂಗಿ ನಾನು ಮದುವೆ ಮಾಡಿಲ್ಲ, ನಿನ್ನ ಅಕ್ಕನ ನಾನು ಮದುವೆ ಮಾಡಿಲ್ಲ, ಆ ಜವಾಬ್ದಾರಿ ನೀನ್ ತಗೋಬೇಕು, ನೀನ್ ಮಾಡ್ಬೇಕು, ಈ ಜವಾಬ್ದಾರಿ ನೀನ್ ಕೊಡ್ಲಿಕ್ಕೆ ಕಟ್ತಾ ಇದೀನಿ, ಇದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ನಮ್ಗೆ ಜವಾಬ್ದಾರಿ ಕೊಡ್ತಿದ್ರು. ಹೌದಾ? ನೀವು ಹಾಗೆ ತಗೊಂಡಿದ್ರೆ ನಾನು ಭಾವಿಸ್ತೇನೆ. ಸೀನಿಯರ್ಸ್ ಅವರು ಸೀನಿಯರ್ಸ್ ಅಂತ ಯಾರಿಗಂತಾರೆ? ಸರ್ಕಾರಿ ನೌಕರಿನಲ್ಲಿ ರಿಟೈರ್ಡ್ ಆದವರಿಗೆ ಸರ್ಕಾರ ತ್ಯಜಿಸ್ತದೆ. ಯಾಕೆ? ನಿಮ್ಗೆ ಕೆಲಸ ಮಾಡಕ್ ಆಗಲ್ಲ, ಫಿಸಿಕಲ್ ಆಗಿ ಅನ್ಫಿಟ್ ಆಗ್ತೀರಿ, ಮಾನಸಿಕವಾಗಿ ನೀವು ತಡ್ಕೊಳಕ್ ಆಗಲ್ಲ, ಎಲ್ಲಾದ್ರೂ ನೀವು ಏನಾಗ್ತೀರಿ? ನೀವು ಕೃಷಿ ಆಗ್ತಾ ಹೋಗ್ತೀರಿ, ಹಂಗಾಗಿ ನಿಮ್ಗೆ ಆಗಲ್ಲ. ಆ ಕಾರಣಕ್ಕಾಗಿ ನೀವು ಸರ್ಕಾರದ ನೌಕರಿನ ನಿಮ್ಮನ್ನ ನಿವೃತ್ತಿಗೊಳಿಸ್ತಿದೀವಿ ಅಂತ ಸರ್ಕಾರದೇನು ಸಂವಿಧಾನ ನಿಮ್ಮನ್ನ ತೆಗೆದಾಕ್ಬೇಕಾದ್ರೆ ಸಂಘಟನೆ ಬಂದು ನೀವು ನಾನ್ ಮಾಡ್ತೀನಿ, ನಾ ಕೊಸಿತೀನಿ ಅಂತಾರಲ್ಲ, ತಪ್ಪು ಮಾತಾಡ್ತೀನಿ. ನಾವು ಬೇಜಾರು ಮಾಡ್ಕೋಬೇಡಿ. ಯುವಕರಿಗೆ ಯಾಕೆ ಮಾಡ್ಬೋದು ಕೊಡ್ತಾ ಇಲ್ಲ ನೀವು? ಯಾಕೆ ನಿಮ್ಮ ಮಕ್ಕಳಿಗೆ ಕೊಡ್ತಾ ಇಲ್ಲ ನೀವು? ನಮ್ಗೆ 60 ವರ್ಷ ಆದ್ಮೇಲೆ BP ಶುಗರ್ ಕಾಯಿಲೆ ಕಾಡ್ತವೆ, ಊರ್ಗೋಲ್ಬೇಕಾಗುತ್ತೆ, ಮೊಮ್ಮಕ್ಕಳನ್ನ ಆಡ್ಸ ಆಸೆ, ಮೊಮ್ಮಕ್ಕಳನ್ನ ಆಡಿಸ್ತಾ ಕೂತ್ಕೊತೀವಿ. ಅಪ್ಪ ಮಗಳೇ ಮನೇನ್ ಹಿರಿಯರಾಗಿದ್ಯಾ, ಈ ಜವಾಬ್ದಾರಿ ತಗೊಂಡು ನಿಭಾಯಿಸಪ್ಪ ಅಂತ ಅಪ್ಪ ಅಮ್ಮ ಹೇಳ್ದಂಗೆ ನೀವು ಸಂಘಟನೆ ಕೆಲಸ ಹಿರಿಯರಿಗೆ ನಿಮ್ ತಿಳುವಳಿಕೆ ಕೊಟ್ಟು ಬುದ್ಧಿ ಹೇಳಿ ಬೆಳೆಸಿ ಅವ್ರನ್ನ ಮುಂತರಬೇಕಾನೆ. ಧರ್ಮ ಬೆಳೆಸ ಹೆಂಗೆ? ಹಿಟ್ಲರ್ ಹೆಂಗ್ ಬೆಳೆಸ್ತಾ? ಹಿಟ್ಲರ್ ಜರ್ಮನ್ ರಾಷ್ಟ್ರವನ್ನು ಹೆಂಗ್ ಗೆದ್ದ? ಯುವಕರಿಂದ ಗೆದ್ದ. ಇವತ್ತು ಭಾರತ ದೇಶದಲ್ಲಿ ಇವತ್ತು ಹಿಂದೂ ಧರ್ಮ ದೇಶ ಆಳ್ತಿದೆ. ಯಾರ ಕಾರಣ? ಅದಕ್ಕೆ ಯುವಕರ ಶಕ್ತಿ ಕಾರಣ, ಯುವ ಶಕ್ತಿ ಕಾರಣ. ಯಾವ ದೇಶದಲ್ಲಿ ಯುವ ಶಕ್ತಿಯನ್ನು ನೆಗ್ಲೆಕ್ಟ್ ಮಾಡ್ತಿರೋ ಆ ದೇಶ ಹಾಳಾಗೋಗುತ್ತೆ. ಯಾಕೆ ಯುವಕರು ಕಟ್ಬೇಕು ಅಂದ್ರೆ, ಯಾಕೆ ನಾವು LKG UKG ಮಕ್ಕಳಿಗೆ ಅವ್ರು ತರಬೇತಿ ಕೊಡ್ತಾರೆ ಅಂದ್ರೆ, ಅವ್ರು 20 years ಆಗ ಒಳಗಡೆ ಅವ್ರು ಬಲ್ತು ಬಿಡ್ತಾರೆ. ಮೈಂಡ್ ಅವ್ರದ್ದು ಧರ್ಮದಲ್ಲಿ ಬಲ್ತು ಧರ್ಮಕ್ಕೋಸ್ಕರ ಪ್ರಾಣ ಕೊಡ್ಬೇಕು ಅನ್ನೋ ಮೈಂಡ್ ಕ್ರಿಯೇಟ್ ಆಗ್ಬಿಡ್ತದೆ, ಅವ್ರಿಗೆ ಕ್ರಿಯೇಟ್ ಆಗಿರ್ತದೆ. ಆಗ ನಿಮ್ಗೆ ಏನ್ ಮಾಡಿದ್ರು ಕೆಲಸ ಅವರು ಸಕ್ಸಸ್ ಮಾಡ್ತಾರೆ. ನೀವು ನಮ್ಮ ಅಪ್ಪಗೆ 70 ವರ್ಷ ಆಗಿದ್ದಾಗ ನಮ್ಮ ಅಪ್ಪಂಗೆ ಏನ್ ಹೇಳಿದ್ರೆ, ನಮ್ಮ ಅಪ್ಪ ಏನ್ ಮಾಡ್ತಾರೆ? ಹೋಗಪ್ಪ ನೀನ್ ಧರ್ಮ ಕಟ್ಕೊಂಡು ನನಗೇನು, ನಂಗೆ ಹೊಟ್ಟೆ ನೋವ್ಕನೋ, ಯಾವಾಗ ಸಾಯ್ತಾನೋ, ಹೊಟ್ಟೆ ಗಿಟ್ಕೊಳಪ್ಪ, ಅಯ್ಯೋ ಒಂಚೂರು ಯಾರು ಅಂಬ್ಲಿ ಕೊಡಪ್ಪ, ಇವ್ರನ್ನ ಕಟ್ಕೊಂಡು ಧರ್ಮ ಬೆಳೆಸಕ್ಕಾಗತ್ತೇನ್ರಿ? ತಪ್ಪ ಮಾಡ್ತೀನಿ ಸರ್? ಯಾರ್ಯಾರು ತಪ್ಪು ಅನಿಸ್ತದ? ಸರಿನಾ ತಪ್ಪ? ನೀವೆಲ್ಲರೂ ಹೇಳಿದ್ದನ್ನ ಕೇಳಿಸ್ಕೊಂಡು ಇವತ್ತು ವೇದಿಕೆ ಮುಂದೆ ಮಾತಾಡ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೊಂಡು ಮಾತಾಡ್ತಾ ಇದೀನಿ ಅಷ್ಟೇ. ನಾನು ಏನು ಕಲ್ತಿಲ್ಲ, ನಂಗೇನು ಗೊತ್ತಿಲ್ಲ. ನೀವು ಅನ್ಕೊಳ್ಳಿ,
ನಮ್ಮ ಸುಭಾಷ್ ಚಂದ್ರ ಸಾಹೇಬ್ರು ಹೇಳಿದ್ರು, ಹಿಂದೂ ಧರ್ಮದಲ್ಲಿ ನಾವೆಲ್ಲ ಜಾತಿ ಹೆಸರು ಕೂತೀವಲ್ವಾ, ಹಿಂದೂ ಧರ್ಮದಲ್ಲಿ ಎಷ್ಟು ಪುರಾಣಗಳಿದೆ? 18 ಪುರಾಣಗಳಿದೆ. ವೇದಗಳು ಎಷ್ಟಿದೆ? 4 ವೇದಗಳಿದೆ. ತಲೆ ಹೋಗ್ಸ್ಕೊಳ್ಳಿ, ತಲೆ ತಗೊಳ್ಳಿ. ಫಸ್ಟ್ ಹೊಟ್ಟಿಗೆ ಹಾಕೋ ಫುಡ್ ನಿಂತರೂ ಸರಿ, ತಲೆ ಫುಡ್ ನಿಲ್ಲಿಸ್ಬಿಡಿ. ನೀವು ತಲೆಯಲ್ಲಿ ನೀವು ಫುಡ್ ಕೊಡ್ಲಿಲ್ಲ ಅಂದ್ರೆ ಈ ದೇಶ ಇನ್ನೂ ಅವರ ಆಡ್ತಾರೆ. ಒಂದಿನ ಉಪವಾಸ ಅಂದ್ರೆ ಪರವಾಗಿಲ್ಲ, ನಿಮಗೆ ಇನ್ನೂ ಕಿಚ್ಚು ಬರ್ಲಿ, ಮೈಂಡಿಗೆ ಆಹಾರ ಕೊಡಿ. ನೀವು ಇವತ್ತು ಪುರಾಣಗಳು ಎಷ್ಟು ಜನ ಓದಿದ್ರಿ? ಋಗ್ವೇದ ಎಷ್ಟು ಜನ ಓದಿದ್ರಿ? ಅಥರ್ವವೇದ, ಸಾಮವೇದ, ಯಜುರ್ವೇದ. ಋಗ್ವೇದ 1,53,986 ಮಂತ್ರಗಳು ಎಷ್ಟು ಜನ ಓದಿದೀವಿ? ನಾನು ಸೇರಿಸ್ಕೊಂಡು ಎಷ್ಟು ಜನ ಓದಿದೀವ? ಆದ್ರೂ ಸಹ ಹಿಂದೂ ಧರ್ಮದ ದೇವತೆಗಳನ್ನು ಪೂಜೆ ಮಾಡ್ತಿಲ್ವಾ? ಮಾಡ್ತಿದೀವಿಲ್ವಾ? ಸತ್ಯ ಹೇಳ್ರಿ, ನಾನು ಮಾಡ್ತೀನಿ ಅಂತ ಮಾಡ್ತಿದಿಲ್ವಾ? ಹಾಗಾದ್ರೆ ಅವೆಲ್ಲ ಓದ್ಕೊಂಡ್ ಬರ್ಬೇಕಾಗ್ತಾನೆ, ಮಾಡ್ಬೇಕಾದ್ರೆ ನಾವು ಮಂತ್ರಗಳನ್ನ ಓದಿರ ಬಂದು ಪೂಜೆ ಮಾಡ್ತಿದೀವಿ. ಆದ್ರೆ ಬೌದ್ಧರಿಗೆ ಬರ್ಬೇಕು ಅಂದ್ರೆ ತ್ರಿಶರಣ, ಪಂಚಶೀಲ, ಅಷ್ಟಾಂಗ ಮಾರ್ಗ, ದಶಪಾರಮಿತ, ಬುದ್ಧ ಧಮ್ಮ ಪೂರ್ತಿ ಓದಾದ್ಮೇಲೆ, ಪೂರ್ತಿ ಕಲ್ತ್ಮೇಲೆ ನೀವು ಬುದ್ಧರ ಬನ್ನಿ ಅಂತ ಭಗವಾನ್ ಬುದ್ಧರು ಹೇಳಿದಾರ? ಅಂಬೇಡ್ಕರ್ ಸಾಹೇಬ್ರು ಹೇಳಿದಾರ? ಮತ್ ನಿಮ್ಗೆ ಯಾಕೆ ವಿತಂಡವಾದ? ಯಾಕ್ರಿ ವಿತಂಡವಾದ? ಅಂಬೇಡ್ಕರ್ ಬುದ್ಧವಂತರು ನಾವು? ಭಗವಾನ್ ಬುದ್ಧರಿಗಿಂತ ನಾಲೆಡ್ಜ್ ಇತ್ತ ನಮ್ಗೆ? ತಲೆ ಒಳಗೆ ಸ್ವಲ್ಪ ಸೈನ್ಸ್ ಇಟ್ಕೊಳ್ಳೋಣ ನಾವು. ಸಂಪೂರ್ಣ ಕಲ್ತ ಮೇಲೆ ಇವ್ರು ಹೇಳೋದು ಹೆಂಗಿದೆ ಅಂದ್ರೆ, ಸಂಪೂರ್ಣ ಅಂದ್ರೆ ನೀನು ABCD ಜಡ್ಡವರಿಗೆ ಕಾಕಾ ಕೀಕೆ ಕಾಕ ಕೊಟ್ಟು ಕಾಕ ಕಿಳಿ ಕಾಕ ಕಾಕಿ ಈ ತರ ಅವರಿಗೆ ಎಲ್ಲಾ ಕಲ್ತ ಮೇಲೆ ಮಗು ತಂದು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸು ಅಂತ ಹೇಳಲೆಕ್ಕ ನಿಮ್ದು. ನೀವ್ ಏನಾದ್ರು ತಲೆಗೆ ಒಂದ್ ಸ್ವಲ್ಪ ಔಷಧಿ ತಗೊಳ್ಳಿ, ಇಲ್ಲ ಎಣ್ಣೆನೇ ತಗೊಬಿಡಿ. ಯಾಕಂದ್ರೆ ನಿಶೆ ಹೊಡೆದ ನಿಮ್ ಸ್ವಲ್ಪ ಆಲೋಚನೆಗಳು ಬರೋ ಜಾಸ್ತಿ. ನಮ್ಮಲ್ಲಿ ಏನ್ ಗೊತ್ತಾ, ಬೆಳಿಗ್ಗೆ 5 ಗಂಟೆಗೆ ಚಂದಿ ಸ್ನಾನ ಮಾಡ್ಕೊಂಡು ಬಿಳಿ ಪಂಚೆ ಬಿಳಿ ಶರ್ಟ್ ಇಟ್ಕೊಂಡು ಸತ್ಯನಾರಾಯಣ ಪೂಜೆ ಕೂತ್ಕೊಂತೀರಿ. ಎಣ್ಣೆ ಹೊಡೆದ ಅಂಬೇಡ್ಕರ್ ವಿಚಾರ ಮಾಡ್ತಾ ಕೂತೀವಿ ಡ್ರಿಂಕಿಂಗ್ ಟೇಬಲ್ ಅಲ್ಲಿ. ಹೆಂಗಿದೆ ನಮ್ ಕತೆ? ಇವರು ದೇಶ ಕಟ್ಟರು. ಇದು ದೇಶ ಕಟ್ಟ ಭಾಷಣಗಳು ಮಾತಾಡೋದು, ವೇದಿಕೆ ಭಾಷಣಗಳು. ಅಂದ್ರೆ ಬಾಬಾ ಸಾಹೇಬ್ ಹೇಳ್ತಿರೋದೇನಂದ್ರೆ, ಮೊದ್ಲು ನೀವು ಬುದ್ಧಿಸಮ್ ಅಂತ ಅಡ್ಮಿಷನ್ ಆಗಿ ಬುದ್ಧಿಸಮ್ ಕಡೆ ಬಂದ್ಬಿಡಿ. ನೀವು ಬುದ್ಧಿಸಮ್ ಕಡೆ ಬಂದ ಮೇಲೆ ಮಗು ನಿಂಗೆ 1ನೇ ಕ್ಲಾಸ್ ಸೇರಿಸಿದ್ಮೇಲೆ ಏನ್ ಮಾಡ್ತೀವಿ? ಬೆಳಿಗ್ಗೆ ಎದ್ದು ಅದಕ್ ಮುಖ ಒರೆಸಿ, ಅದಕ್ಕೆ ಟಿಕಾ ತೊಳೆದು, ಅದಕ್ಕೆ ಚಡ್ಡಿ ಹಾಕಿ, ಪ್ಯಾಂಪಾಸ್ ಹಾಕಿ, ಮೇಲೆ ಕೋಟು ಬೂಟು ಹಾಕಿ, ಶೂ ಹಾಕಿ, ಅದಕ್ಕೆ ಬ್ಯಾಗ್ ಒಂದು ಹಿಂದ್ಗಡೆ ನೇತಾಕಿ, ಸ್ಕೂಲ್ ನೀರು ಬಾಟ್ಲಿ ಇಟ್ಟು, ಸ್ಕೂಲು ವ್ಯಾನ್ ಇಲ್ಲಿ ಬಂದು ಅಲ್ಲಿವರೆಗೂ ಮಗು ತಗೊಂಡೋಗಿ ಬಿಟ್ಟು, ಅಪ್ಪ ಟಾಟಾ ಬೈ ಬೈ ಅಭಿಷೇಕ್ ಅಂತ ಹೇಳಿ ಕಳಿಸಿಬಿಟ್ಟು, ಅದೇ ಜಾಕ್ ಹೋಗಿ ಮಗು ಇಳಿಸ್ತಾರ ಸಾಯಂಕಾಲ ಸ್ಕೂಲ್ ಬಿಟ್ಟಾಗ. ಅದನ್ನ 1 ವರ್ಷ ಮಾಡ್ತೀರಿ ನೀವು. 1 ವರ್ಷ ಮಾಡಿದ್ಮೇಲೆ 2ನೇ ತರಗತಿ ಮಗು ಪಾಸ್ ಆಗುತ್ತೆ. ಅದು 3 ಗಂಟೆ ಟೈಮ್ ಕೊಟ್ಟರೆ ಎಕ್ಸಾಮ್ ಪಾಸ್ ಆದ್ರೆ ಮಾರ್ಕ್ಸ್ ತಗೊಂಡು. ಕರೆಕ್ಟಾ? ಬುದ್ಧಿಸಮ್ ಅಂದ್ರೆ ಫಸ್ಟ್ ಬುದ್ಧಿಸಮ್ ಅನ್ನ ನೀವು ಒಳಗಡೆ ಬಂದ್ಬಿಡಿ, ಬುದ್ಧಿಸಮ್ ಆಗಿ. ಆಮೇಲೆ ಒಂದೊಂದೇ ತ್ರಿಶರಣ ಕಲ್ತ್ಕೊ ಹೋಗಿ, ಪಂಚಶೀಲ ಕಲ್ತ್ಕೊ ಹೋಗಿ, ಅಷ್ಟಾಂಗ ಕಲ್ತ್ಕೊ ಹೋಗಿ, ದಶಪಾರಮಿತ ಕಲ್ತ್ಕೊ ಹೋಗಿ. ನಾನು ಕೊಟ್ಟಿರ್ತಕ್ಕಂಥ 1956 ಅಕ್ಟೋಬರ್ 14ನೇ ತಾರೀಕು 22ನೇ ಏನು ಪ್ರತಿಜ್ಞೆ ಮಾಡಿದಿನೋ ಅವೆಲ್ಲ ಪಾಲನೆ ಮಾಡಿ ಪರಿಪಕ್ವವಾಗಿರಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರೆ, ಈ ಬುದ್ಧಿಸಮ್ ಬೆಳೆಸರು ಹೆಂಗ್ ಮಾತಾಡ್ತಾರೆ ಗೊತ್ತರ? ದೊಡ್ಡ ದೊಡ್ಡ ಸಾಹಿತ್ಯಗಳು, ಮೇಧಾವಿಗಳು. ಅದ್ಯಾವ ದೊಡ್ಡ ಸಾಹಿತ್ಯಗಳು ನನಗಿಂತ ಗೊತ್ತಿಲ್ಲ ಸರ್. ಏನ್ ಸಾಹಿತ್ಯಗಳಂದ್ರೆ, ಮನೋಧರ್ಮಶಾಸ್ತ್ರ ಬರ್ತಕ್ಕಂಥ 20 ಸರಿ ಬರೀ ಬ್ರಾಹ್ಮಣರ ಬೈಯೋದು. ಅವನ್ ದೊಡ್ಡ ಸಾಹಿತ್ಯ. ಬ್ರಾಹ್ಮಣರು ಬೈದ್ ಬಿಟ್ರೆ, ಯೋ ನಿನ್ ಮನೆ ಕಸ ಹೊಡೆಯಂತಾರೆ, ಇನ್ನೊಬ್ರ ಮನೆ ಕಸ, ನಿನ್ ಮನೆ ಕಿಟಕಿ ಸರಿ ಇಲ್ಲ ಅಂತ ಅವ್ರ ಮನೆ ಗಾಜು ಹೊಡ್ಸಕ್ ಹೋದು. ನನಗೇನಕ್ಕೆ ಬೇಕು? ನೀನು ಬುದ್ಧಿಸಮ್ ಹೆಂಗಾಗಲ್ಲ ಅದನ್ನ ನೋಡು. ನಿನ್ ಮನೆ ನೀನ್ ತೊಳಕ ಅಂತಂದ್ರೆ ನಮ್ಮರ ಹಂಗಲ್ಲ, ಏಕಂ ಮನಸ್ ಬುದ್ಧಿ ಬೈಯೋದು. ಇದು ಬುದ್ಧಿಸಮ್ ಬೆಳೆಸೋದು. ಅರ್ಥ ಆಯ್ತು? ಈಗ ನಿಮ್ಗೆ ಅರ್ಥ ಆದ್ರೆ ಸಾಕು. ಈ ರಾಜ್ಯ ಇನ್ ನೆಕ್ಸ್ಟ್ MLA ಎಲೆಕ್ಷನ್ ಒಳಗಡೆ ಮಿನಿಮಮ್ 50 ಜನ ಬೌದ್ಧ MLAಗಳು ತಯಾರು ಮಾಡೋದು ನಿಮಗೆ ಬಿಟ್ಟಿತ್ತು ಈ ರಾಜ್ಯದಲ್ಲಿ. 100% ಆಯ್ತಾ? ಆಮೇಲೆ ಅಲ್ಲ ಅಂತಾರೆ. ಏನ್ ಸರ್ ಅಲ್ಲ ಅದೇನು? ಶಾಂತಿ ಅಂತ. ಏನಲ್ಲ ಅಂದ್ರೆ ಶಾಂತಿ ಅಂತ. ನಿಮ್ ಇನ್ನೊಂದು ಅದಕ್ಕಿಂತ ಮೊದಲು ಯೋಚನೆ ಮಾಡಿ. ಭಗವಾನ್ ಪುತ್ರ ಅಂದ್ರೆ ಏನು? ದಯೆ, ಕರುಣೆ, ಮೈತ್ರಿ, ಶಾಂತಿ, ಪ್ರೀತಿ ಬಂದ್ಬಿಡ್ಬಿಡು ಅಲ್ಲೇ. ಆಮೇಲೆ ನಿಮ್ ಇನ್ನೊಂದು
ಮುಸ್ಲಿಂ ಧರ್ಮ ಪ್ರಾರಂಭ ಆಗಿದ್ದು ಜಗತ್ತಿನಲ್ಲಿ ಎಷ್ಟನೇ ಇಸ್ವಿಲಿ? 780. ಹೌದ್ರಾ? ಬುದ್ಧ ಹುಟ್ಟಿದ್ದು ಎಷ್ಟನೇ ಇಸ್ವಿಲಿ? ಕ್ರಿಸ್ತಪೂರ್ವ. ನೀವೆಲ್ಲ ಹಾಕಲಿ, ಯಾಕಂದ್ರೆ ಮೈಂಡ್ ಕೆಲಸ ಕೂಡ ನಿದ್ದೆ ಹೋಗ್ಬಿಡ್ತದೆ. ಎಷ್ಟು ವರ್ಷ ಡಿಫ್ರೆನ್ಸ್? 2000 ವರ್ಷ, 1000 ಚಿಲ್ಡ್ರೆ, 1200 ಅಂತ ಅನ್ಕೊಳ್ಳೋಣ. ಹೌದಾ? ಒಪ್ಕೋತೀರಾ? 1000 ವರ್ಷ ಹಿಂದಿನ ಹೇಳಲ್ಲಪ್ಪ ನಮ್ ಬುದ್ಧ ಶಾಂತಿ ಅಂತ. ಇವತ್ತು ನೀವು 1200 ವರ್ಷ ಕಳೆದ ಮೇಲೆ ಶಾಂತಿ ಅಂತ ಬಂದ್ಬಿಟ್ಟು ಅರ್ಧ ಜಗತ್ತನ್ನ ಆಳ್ವಿಕೆ ಮಾಡ್ಬಿಡ್ತಾವ ಧರ್ಮ. ಯಾರೇನು ಮೂರ್ಖರಿಗ? ನಾವು ಮೂರ್ಖನ ನಮ್ ಜೋಬಲ್ಲಿ ಇಟ್ಕೊಂಡು 2 ಹೊತ್ತು ಬ್ರಾಹ್ಮಣರನ್ನ ಬೈಯೋದು. ಯಾಕ್ರಿ ಬೈತೀರ ಅವ್ರನ್ನ? ಅವ್ರ ಕೆಲಸ ಅವ್ರು ಮಾಡ್ತಾರ್ರಿ. ಒಂದು ಉದಾಹರಣೆ ಹೇಳ್ತಾರ ನಮ್ಮ ಗುರುಗಳು ಸರ್. ಕಾಲ ನೀರೊಳಗಡೆ ಮುಟ್ಕೊಂಡಿದ್ರಂತೆ, ಚೇಳು ಬಂದು ಕೆಳಗಡೆ ಕಡಿಯದಂತೆ. ಶಿಷ್ಯ ಹಿಂದ್ಗಡೆ ಕುತ್ಕೊಂಡು ನೋಡ್ತಿದಂತೆ. ಇವನು ಕಡಿತೈತೆ, ಚೇಳು ಕಿತ್ ಬಿಡೋನು, ಕಾಲಲ್ಲೇ ಇಟ್ಕೊಂಡ. ತಿರ್ಗಾ ಕಚ್ಚೋದು, ಚೇಳು ಕಿತ್ ಬಿಡೋನು, ತಿರ್ಗಾ ಅಲ್ಲೇ ಇಟ್ಕೊಂಡ. ಆ ಮೇಲ್ಗಡೆಗೆ ಹುಚ್ಚಿನಂಗೆ ಕಾಲ ಅಲ್ಲಾಡೋದು ಕೂತ್ಯಾ, ಇಲ್ಲ ಕಾಲ್ ನೀರಿನ ಮ್ಯಾಕೆತ್ತು, ಇಲ್ಲ ಚೇಳು ಸಾಕು. ಅದು ಬಿಟ್ಬಿಟ್ಟು ನೀನು ಬರೀ ಕಾಲು ಇಟ್ಕಂತ ತಿರ್ಗಾ ಕಡಿತಿದೆ. ಅವ್ನು ಹೇಳ್ತಿದಂತೆ, ಚೇಳಿನ ಗುಣ ಕಚ್ಚೋದು ಕಣಪ್ಪ, ಮನುಷ್ಯನ ಗುಣ ಬದುಕ್ಸೋ ಗುಣ ಅಂತ. ಅಂದ್ರೆ ಅವ್ರದ್ದು ಕಚ್ಚ ಗುಣ ಅವ್ರದ್ದು. ನೀವು ಅವ್ರು ಕಚ್ಬಿಡಿ ಬಿಡ್ತಾರನ್ರಿ. ಅವ್ರಿಂದ ಹೊರಗಡೆ ಬನ್ನಿ. ಹೌದಾ? ಬೌದ್ಧರಿಗೆ ಬನ್ನಿ, ಮುಗಿದ ವೆರಿ ಸಿಂಪಲ್. ಬಹಳ ಸರಳವಾಗಿ ಹೇಳಿದಾರೆ ಅಂಬೇಡ್ಕರ್ ಸಾಹೇಬ್ರು, ಬಹಳ ಸರಳ. ಈಗ ನಮ್ ತಂದೆ ತಾಯಿ, ನಮ್ ಕಾರ್ಯದರ್ಶಿಯವರು ಅವಾಗವಾಗಿ ಹೇಳ್ತಾ ಇರ್ತಾರೆ, ಯಾರು ನಮ್ ತಂದೆ ತಾಯಿ ನನಗೂ ಸೇರಿಸ್ಕೊಂಡು ಸರ್, ನಮ್ಮ ಅಪ್ಪ ಅಂದ್ರು ಕದಿ ಬಿಡಕಣಪ್ಪ ಅಂತ ಹೇಳ್ತಾರ. ಅಪ್ಪ ಒಬ್ರು ಹೊಡಿಬೇಡ ಕಣ, ಅವ್ರ ಅತ್ಯಾಚಾರ ಮಾಡ್ಬೇಡ ಕಣ, ಒಬ್ರಿಗೆ ಮೋಸ ಮಾಡ್ಬೇಡ ಕಣ, ಸುಳ್ಳು ಹೇಳ್ಬೇಡ ಕಣಪ್ಪ. ಇದು ಯಾರು ಹೇಳ್ಕೊಡಿತ್ತು? ಬುದ್ಧರಲ್ವೇನ್ರಿ? ಅದನ್ನೆಲ್ಲ ನಮ್ಮ ಅಪ್ಪ ನಮ್ಮ ಹೇಳ್ಕೊಟ್ರದು. ಆಲ್ರೆಡಿ ಬುದ್ಧನ ಆಚರಣೆ ಮಾಡ್ತಿದೀವಿ, ಸ್ವಲ್ಪ ನೂಲೆಲ್ಲದಲ್ಲಿ ಇದ್ದೀವಿ. ಅದ್ ಯಾಕಂತೆಲ್ಲ ಕಟ್ಸ್ಕೊತೀರಿ? ಬುದ್ಧ ಆಗ್ಬೇಕು ಯಾರು ನಿಮ್ಗೆ ಹೇಳಿದಾರು? ಮಾಂಸ ತಿನ್ಲೇಬೇಡ, ಏನ್ ಮೂಸಿ ನೋಡ್ಬೇಡ ಯಾರು ಹೇಳ್ತಾರೆ ನಿಮ್ಗೆ? ಬುದ್ಧರಾಗ ಬರ್ಕೊಂಡಿದಾರ? ಅಂಬೇಡ್ಕರ್ ಹೇಳಿದಾರ? ಯಾವತ್ತೂ ನನ್ನಂತ ಅವಿವೇಕಿಗಳು ಭಾಷಣ ಮಾಡೋ ದೇವ್ಲಿರೋರು ಅವ್ರ ಭಾಷಣ ಚಪ್ಪಳ ಚರ್ಚ್ಕೊಳಕ್ಕೋಸ್ಕರ, ಶಿಲ್ಲೆ ಹೊಡಿಸ್ಕೊಳಕ್ಕೋಸ್ಕರ ಭಾಷಣ ಮಾಡೋ ಮಾತು ಕೇಳ್ಬೇಡಿ. ಅಂಬೇಡ್ಕರ್ ವಾಲಿನ್ ಸೋಲಿ, ಇಲ್ಲ ಚೆನ್ನಾಗಿ ಓದಿರೋ ಮಾತು ಕೇಳಿ. ಏನ್ ಬಕಾಯಿ ಸಾಹೇಬ್ರೆ? ಹೌದಾ? ಕ್ರಿಶ್ಚಿಯನ್ ಧರ್ಮಕ್ಕೆ ಬರೋಣ. ಏನಂತಾರ ಅವರು? ವಿಗ್ರಹದ ಮುಂದೆ ಐ ಲವ್ ಅಂತಾರೆ. ಲವ್ ಅಂದ್ರೇನು? ಲವ್ ಅಂದ್ರೇನ್ರಿ? ಪ್ರೀತಿ. ಭಗವಾನ್ ಬುದ್ಧ ಎಷ್ಟು ವರ್ಷದಿಂದ ಹೇಳೋರು ಅದನ್ನ? ಯೋಚನೆ ಮಾಡಿ. ನಾವು ಕ್ರಿಶ್ಚಿಯನ್ಸ್ ರಾಷ್ಟ್ರ ಎಷ್ಟಾವೆ ಇವತ್ತು? ಭಗವಾನ್ ಬುದ್ಧರು ಒಂದೊಂದು ಸೆಂಟೆನ್ಸ್ ಹಿಡ್ಕೊಂಡು ಒಂದ್ ರಬ್ಬ ಕಟ್ಕೊತಾವ್ರೆ. ಎಲ್ಲವೂ ತುಂಬಿರ್ತಕ್ಕಂಥ ಮನೆ ಇದು, ಬಂಗಾರದ ಮನೆ. ಇಲ್ಲಿಗೆ ಹೋಗಿ ಹಿಂದೆ ಮುಂದೆ ನೋಡ್ತೀವಿ. ಅದು ಹೋಗ್ರಪ್ಪ, ಕರ್ನಾಟಕದ ಒಂದು ಮೂಲೆ, ದಯೇ ಧರ್ಮದ ಮೂಲವಯ್ಯ. ಯಾರು ಹೇಳ್ತಾ ಇರೋದು? ಬಸವಣ್ಣ. ದಯೇ ಧರ್ಮದ ಮೂಲ ಯಾರು ಹೇಳಿದ್ರು? ಬುದ್ಧ. ಅವಾಗ ಹೇಳಿದ್ರು. ಎಲ್ಲಿದ್ದೀವಿ ನಾವು ಇನ್ನುವೆ? ಯೋಚನೆ ಮಾಡಿ, ಇವೆಲ್ಲ ಯೋಚನೆ ಮಾಡ್ಬೇಕು. ನಾನೊಬ್ಬನೇ ಮಾತಾಡಬಾರ್ದು. ಇವತ್ತು ಕೃಷ್ಣ ಏನಂಗ್ ಮಾತಾಡೋದು ಎಲ್ಲರೂ ಆಗ್ಬೇಕು. ಕೃಷ್ಣ ಏನಂಗ್ ಹಳ್ಳಿಗೆ ಹೋಗಿ ಎಲ್ಲರೂ ಸಹ ನಮ್ಮ ಯುವ ಪೀಳಿಗೆಗೆ ಹೇಳ್ಬೇಕು, ಅವರನ್ನು ತಯಾರು ಮಾಡ್ಬೇಕು ಧರ್ಮದ ಯೋಧರಾಗಿ, ಧರ್ಮದ ನಾಯಕರಾಗಿ. ಅವ್ರ ನೆಕ್ಸ್ಟ್ ಸಂಸತ್ತೊಳಗ ಪ್ರವೇಶ ಮಾಡ್ಬೇಕು. ಈ ಸಂವಿಧಾನ ಯಥಾವತ್ತು ಜಾರಿ ಮಾಡಿಸ್ತಾನಕ್ಕೆ ಅವ್ರು ಹೋಗ್ಬೇಕು. ಅಂದ್ರೆ ನಾವು ನೀವೆಲ್ಲ ಅಂಬೇಡ್ಕರ್ ತರ ವಿಚಾರಗಳನ್ನ ಕೆಲಸ ಮಾಡಬೇಕು. ಹೌದಾ? ತಪ್ಪಿದ್ರೆ ತಪ್ಪೋರನ್ನ ಶಿರಸಾ ಬಾಗಿಸಿ ತಲೆ ಬಾಗಿಸಿ ನಾವು ಒಪ್ಕೋತೀವಿ. ಇಲ್ಲಿ ಯಾರ್ಯಾರು ಮೇಲೇನು ಕೇಳಿಲ್ಲ. ನಮ್ಮ ಶಿವಸ್ವಾಮಿ ಸರ್ ಇದಾರೆ, ನಮ್ಗೆ ಕಾಣಿಸ್ತಾ ಇಲ್ಲ. ಕರೆಕ್ಟ್ ಅವ್ರೆ? ಸರಿನಾ ಸರ್? ಶಿವಸ್ವಾಮಿ ಸರ್, ತಪ್ಪಿರೋ ತಪ್ಪು ಅನ್ಬೇಕು ನೀವು. ಇದ್ಕೋತೀನಿ, ನನ್ನ ತಾಯಿ ಪಾದಣೆ, ನಿಮ್ಮೆಲ್ಲರ ಮುಂದೆ ತಪ್ಪನ್ನು ಒಪ್ಕೋತೀನಿ, ಮಂಡೋದ ಮಾಡಲ್ಲ. ಯಾಕೆ ಅಂಬೇಡ್ಕರ್ನ ಸಂಪೂರ್ಣ ಓದ್ಕೊಂಡಿದ್ದೀನಿ ಸರ್. ಯಾರು 1,00,000 ಜನ ಪ್ರಶ್ನೆ ಕೇಳಿದ ಉತ್ತರವನ್ನ ಟಕ ಟಕ ಟಕ್ ನಿಜಾಗಲ್ಲಿ ಹೇಳ್ತೀನಿ. ಯಾವ ಮಂತ್ರಿಗಳು ಕೇಳಿದ್ರು ಸರಿ, ನಾವು ತಯಾರಾಗಿದ್ದೀವಿ. ಯಾಕಂದ್ರೆ ಅಂಬೇಡ್ಕರ್ ರಕ್ತ ನಮ್ದು. ನಾನು ಭಾಷಣ ಮಾಡಕ್ ಓದ್ಕೊಳ್ಳಿಲ್ಲ, ಕೆಲಸ ಮಾಡಕ್ ಓದ್ಕೊಂಡೆ. ಇವತ್ತು ನಿಮ್ಮೆಲ್ಲರ ಮುಂದೆ ಕೆಲಸ ಮಾಡ್ತೀವಿ, ಮಾಡಿ ತೋರಿಸ್ತೀವಿ. ಯಾಕೆಂದ್ರೆ ನೋಡಿ, ಇವತ್ತು ರಾಜ್ಯದ ಎಂತ ಒಳ್ಳೆ ನಾಯಕರಾಗಿರ್ತಾವ್ರ ಮಗ ಇವತ್ತು ಧರ್ಮದ ಕಡೆ ಬಂದಿದ್ದಾರೆ ಅಂದ್ರೆ, ಈ ತರ ಮನಸ್ಸು ಮಾಡಿದ್ರೆ ಅಂದ್ರೆ ನಾನು ಅವ್ರಿಗೆ ಮತ್ತೊಂದು ಸರಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಮೂಲಕ ನಾವು ಇಂಥ ನಾಯಕರುಗಳನ್ನ ಹುಟ್ಟಾಕ್ಬೇಕು ಬೌದ್ಧ ಧರ್ಮದಲ್ಲಿ.
ಮಾತಾಡಬೇಕು ಅನ್ನಿಸ್ತದೆ. ಊರು ಟೈಮ್ ಆಗಿದೆ. ನಮ್ ಕಾರ್ಯದರ್ಶಿಗಳು ಮಾತಾಡೋದಕ್ಕೇನೋ ಮತ್ತೊಂದು ಮಾಡೋಣ ಅಂತಾರೆ. ಜಾಸ್ತಿ ಮಾತಾಡದೆ ಅನಿಸ್ತದೆ. ಶಿವಸ್ವಾಮಿ ಅವ್ರೆ, ಅಂಬಣ್ಣ ಸಾಹೇಬ್ರೆ, ಮಂಜಣ್ಣ ಅವ್ರೆ, ಇಷ್ಟೆಲ್ಲ ಮಾತಾಡ್ಲಿ ಅವಕಾಶ ಕೊಟ್ಟಂತಹ ನನ್ನ ತಾಯಿಂದ್ರಿಗೂ ನನ್ನ ಅಕ್ಕಂದ್ರಿಗೂ ದಯವಿಟ್ಟು ಅಷ್ಟು ನಿಮ್ಮ ಪಾದಗಳಿಗೆ ನನ್ನ ತಲೆಬಾಗ್ಸಿ ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ನನ್ನಂತ ಒಬ್ಬ ಮಗನನ್ನ ನಿಮ್ಮಂತ ಹೋಟೆಲ್ ಕಳಕ್ ಸಾಧ್ಯ? ನೆರವು ಮಾಡಿ ನೀವು ನನ್ನಂತ ಮಗನಿಗೆ ಜನ್ಮ ಕೊಡಿ ಅಂದ್ರೆ ಬಾಬಾ ಸಾಹೇಬ್ ಮಗ ಯಥವತ್ತು ಆಗೋ ಅಂತ ಪಾಠಗಳನ್ನ ಹೇಳ್ಕೊಡಿ. ನೀವು ದೇಶ ಕಟ್ಲೆ ಧರ್ಮ ಕಟ್ಲೆ ಇವತ್ತು ಹಿಂದೂ ಧರ್ಮದ ಕಾರಣಕ್ಕಾಗಿ ಹಿಂದೂ ಧರ್ಮ ಒಂದಿಟ್ಕೊಂಡು ಇವತ್ತು ರಾಷ್ಟ್ರವನ್ನ 2000 ವರ್ಷಗಳ ಕಡೆಯಿಂದ ಆಳ್ತಾ ಇದ್ದಾರೆ. ನಾವು ಬೌದ್ಧರ ಮೂಲಕ ದೇಶವನ್ನ ಆಳನ. ಈ ಬೌದ್ಧ ಧರ್ಮಕ್ಕೆ ಈ ದೇಶದ 6940 ಜಾತಿಗಳು ಸಹ ತಲೆಬಾಗ್ತವೆ. ಈ ಜಗತ್ತು ತಲೆಬಾಗ್ತದೆ ಅಂತ ನಾಯಕರು ಹುಟ್ಟಬೇಕು. ನೀವು ನಮ್ಮ ಮುಂದೆ ಹುಡ್ತಾವಲ್ಲ ಮೊಮ್ಮಕ್ಕಳುಗಳು, ಆ ಮಕ್ಕಳುಗಳ ಕಣ್ಣೀರ ಕೈ ತೋರಿಸ್ಬಿಡಿ. ನಿಮ್ ಕಾಲು ಮುಗಿದು ಬೇಡ್ಕೊಳ್ತೇನೆ. ಏಕೆಂದ್ರೆ ಅದೆಲ್ಲ ನಮ್ ಕೈಲಿದೆ. ಒಳದ್ವೇಷಗಳನ್ನ ಮರೆಯೋಣ. ಬುದ್ಧರು ಅಂದ್ರೆ ಏನು? ದ್ವೇಷಿಸ್ತಾ ಇರ್ತಕ್ಕಂಥದ್ದು, ಹಸಿವು ಪಡದೇ ಇರ್ತಕ್ಕಂಥದ್ದು, ಹೊಟ್ಟೆ ಕಿಚ್ಚು ಪಡದೇ ಇರ್ತಕ್ಕಂಥದ್ದು, ಇದೇ ಬುದ್ಧಿಸಮ್ ಅಂದ್ರೆ. ಅದನ್ನ ನಮ್ಮ ಒಳಗಡೆ ಇಟ್ಕೊಂಡು ನಾವು ಬುದ್ಧಿಸಮ್ ಹೇಳಬಾರ್ದು. ಅದನ್ನ ಹೊರಗಿಟ್ಟು ನಾವು ಬುದ್ಧಿಸಮ್ ಕಟ್ಟೋಣ. ಈ ರಾಷ್ಟ್ರದ ನಾಯಕರುಗಳನ್ನ ಬೌದ್ಧರಾಗಿ ನಿರ್ಮಾಣ ಮಾಡೋಣ. ನೆಕ್ಸ್ಟ್ ನೀವು MLA ಗೆ ಹೋಗ್ಬೇಕು ಅಂದ್ರೆ ಬೌದ್ಧ MLA ಗಳು, ಬೌದ್ಧ MP ಗಳನ್ನ ಕಳಿಸ್ಬೇಕು. ಹಂಗಂತ ನೀವು ಬಾಬಾ ಸಾಹೇಬ್ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಮಾಣ ಮಾಡ್ಕೊಳ್ಳಿ. ಭಗವಾನ್ ಬುದ್ಧನ ಇಟ್ಕೊಂಡು ಪ್ರಮಾಣ ಮಾಡ್ಕೊಳ್ಳಿ. ಈ ಭಾರತ ದೇಶವನ್ನ ಈ ಜಗತ್ತಿನ ವಿಶ್ವಗುರುವನ್ನಾಗಿ ಮಾಡಬೇಕು. ಅದು ಧರ್ಮದಿಂದ, ಈ ಬೌದ್ಧ ಧರ್ಮದಿಂದ ಮಾತ್ರ ಸಾಧ್ಯ ಅಂತ ಹೇಳಿ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾನು ನಮಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮೋ ಬುದ್ಧಾಯ. ಜೈ ಭಾರತ್, ಜೈ ಅಂಬೇಡ್ಕರ್.